ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಎಜೆ ನ್ಯೂಸ್ ಇಂಪ್ಯಾಕ್ಟ್ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭ. ಸರ್ಕಾರ ಘೋಷಿಸಿದಂತೆ ಕಡಲೆ ಖರೀದಿಗೆ ರೈತರ ಒತ್ತಾಯ. ಎಜೆ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾಡಳಿತ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭ ಮಾಡಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಡಲೆ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ರೈತರು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬೆಳೆದಿದ್ದು ಕೇಂದ್ರ ಸರ್ಕಾರ 5,875 ರೂಪಾಯಿ ಕಡಿಮೆ ಬೆಂಬಲ ಬೆಲೆಗೆ ಕಡಲೆಗೆ ಘೋಷಣೆ ಮಾಡಿದೆ. ಆದರೆ ಖರೀದಿ ಕೇಂದ್ರ ಆರಂಭವಾಗಿಲ್ಲ ಅಂತ ರೈತ ಸಂಘದಿಂದ ಆರೋಪಿಸಿದ್ರು. ರೈತರ ಸಮಸ್ಯೆ ಕುರಿತಂತೆ ಎಜೆ ನ್ಯೂಸ್ ವರದಿ ಪ್ರಕಟ ಮಾಡಿದ್ದು, ವರದಿಯಿಂದ ಎಚ್ಚೆತ್ತ ಜಿಲ್ಲಾಡಳಿತ ಕಡಲೆ ಖರೀದಿ ನೋಂದಣಿ ಪ್ರಕ್ರಿಯೆ ಮಾಡಿಕೊಳ್ಳಲು ಆರಂಭ ಮಾಡಿದ. ಕುಕನೂರ, ಯಲಬುರ್ಗಾ, ಕುಷ್ಟಗಿ, ಕೊಪ್ಪಳ ತಾಲೂಕಿನಲ್ಲಿ ರೈತರ ನೋಂದಣಿ ಪ್ರಕ್ರಿಯೆ ಕಾರ್ಯ ನಡೆಸಲಾಗುತ್ತಿತ್ತು. ಸರ್ಕಾರ ಘೋಷಣೆ ಮಾಡಿರುವುದಕ್ಕಿಂತ ಕಡಿಮೆ ಕಡಲೆ ಖರೀದಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಡೂರ ಇವರಿಂದ ಆರೋಪ ಕೇಳಿಬಂದಿದೆ. 1 ಎಕರೆಗೆ 4 ಕ್ವಿಂಟಾಲ್ ಕಡಲೆ ಖರೀದಿ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ. 6 ಎಕರೆ ಇದ್ದ ರೈತರಿಂದ 26 ಕ್ವಿಂಟಾಲ್ ಕಡಿಮೆ ಕಡಲೆಗೆ ನೋಂದಣಿ ಪ್ರಕ್ರಿಯೆ ಮಾಡಿಕೊಂಡಿದ್ದಾರೆ. ಇದು ರೈತರಿಗೆ ಅನ್ಯಾಯವಾಗುತ್ತೆ. ಹೌದು, ಆ ರೈತನಿಗೆ ಉಳಿದಿರುವ ಕಡಲೆಯನ್ನ ಎಲ್ಲಿಗೆ ಹೋಗಿ ಮಾರಾಟ ಮಾಡಬೇಕು ನೀವೇ ಹೇಳ್ರಿ. ಆ ವೇಳೆ ರಾಜ್ಯದ ಯಾವ ರೈತರಿಗೆ ಅನ್ಯಾಯ ಆಗದಂತೆ ಓರ್ವ ರೈತರಿಂದ 40 ಕ್ವಿಂಟಾಲ್ ಕಡಲೆ ಖರೀದಿಸಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಸರ್ಕಾರ ಮಾಡಿದ ಆದೇಶದಂತೆ ಕಡ್ಡಾಯವಾಗಿ ಓರ್ವ ರೈತರಿಂದ 40 ಕ್ವಿಂಟಾಲ್ ಕಡಲೆ ಖರೀದಿಸಬೇಕು. 2 ಎಕರೆ 3 ಎಕರೆ ಇದ್ದ ರೈತರು ಹೆಚ್ಚಿಗೆ ಕಡಲೆ ಬೆಳೆದಿದ್ರೆ ಆ ರೈತನ ಉಳಿದಿರುವ ಕಡಲೆಯನ್ನ ಎಲ್ಲಿಗೆ ಹೋಗಿ ಮಾರಾಟ ಮಾಡಬೇಕು? ಇದು ಕೂಡ ಆ ರೈತನಿಗೆ ಸಮಸ್ಯೆ ಆಗುತ್ತೆ. ಕೂಡಲೇ ಸರ್ಕಾರ ಯಾವ ರೈತರಿಗೂ ಸಮಸ್ಯೆ ಆಗದಂತೆ ರಾಜ್ಯದ ಪ್ರತಿಯೊಬ್ಬ ರೈತರಿಂದ ಕಡ್ಡಾಯವಾಗಿ 40 ಕ್ವಿಂಟಾಲ್ ಕಡಲೆ ಖರೀದಿಸಬೇಕು. ಇಲ್ಲವಾದ್ರೆ ಆ ದೇಶದ ಅನುಗುಣವಾಗಿ ಪ್ರತಿಯೊಂದು ಎಕರೆಗೆ 8 ಕ್ವಿಂಟಾಲ್ನಂತೆ ಕಡಲೆ ಖರೀದಿಸಬೇಕು. ಪ್ರತಿಯೊಬ್ಬ ರೈತರಿಂದ 40 ಕ್ವಿಂಟಾಲ್ ಕಡಲೆ ಖರೀದಿಸಿದ್ರೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಸರ್ಕಾರ 5,875 ರೂಪಾಯಿ ಮಾಡಿದ ಆದೇಶವನ್ನು ರದ್ದು ಮಾಡಿ 6,350 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಮಾರಾಟವಾದ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ನಿಗದಿ ಮಾಡಬೇಕು ಎನ್ನುವ ಸರ್ಕಾರದ ಆದೇಶ ಇದ್ರೂ ಕೂಡ ಸರ್ಕಾರದ ಜನಪ್ರತಿನಿಧಿಗಳು ಮಾಡಿದ್ದೇನು? ಮಾರುಕಟ್ಟೆಯಲ್ಲಿ ಮಾರಾಟವಾದ ಬೆಲೆಗಾದ್ರೂ ಬೆಂಬಲ ಬೆಲೆ ನಿಗದಿ ಮಾಡಬೇಕಾಗಿತ್ತು. ಮಾರುಕಟ್ಟೆಯಿಂದ ಕಡಿಮೆ ಬೆಲೆಗೆ ಕಡಲೆ ಬೆಂಬಲ ಖರೀದಿ ಕೇಂದ್ರ ಆದೇಶ ಮಾಡಿದ್ದೀರಿ. ಇದು ರೈತರು ಖರ್ಚು ಮಾಡಿದ್ದು ಕೂಡ ಸಾಲದು. ಈಗ ಕಡಿಮೆ ಮಾಡಿರುವ ಬೆಲೆಯನ್ನು ರದ್ದುಗೊಳಿಸಿ 6,350 ರೂಪಾಯಿಂದ 7,000 ರೂಪಾಯಿಗೆ ಆದರೂ ರೈತರಿಂದ ಕಡಲೆ ಖರೀದಿಸಬೇಕು. ಕಡಲೆ ಖರೀದಿಸಿದ ತಿಂಗಳ ಒಳಗೆ ರೈತರ ಖಾತೆಗೆ ಹಣ ಪಾವತಿಸಬೇಕು ಅಂತ ರೈತ ಮುಖಂಡ ದೇವರೆಡ್ಡಿ ನಾಗರೆಡ್ಡಿ ಹೇಳಿದ್ದಾರೆ. ಸರ್ಕಾರ ಒಬ್ಬ ರೈತರಿಗೆ 40 ಕ್ವಿಂಟಲ್ ಆದೇಶ ಮಾಡಿರ ತಗೋಬೇಕಂತೇಳಿ ಇವರು ಅಧಿಕಾರಿಗಳ ನೋಂದಣಿ ಪ್ರಕ್ರಿಯೆ ರಾಜ್ಯಾದ್ಯಂತ ಚಾಲು ಆಗೈತಿ. ಎಲ್ಲ ರೈತರಿಗೆ ಅನುಕೂಲ ಆಗೈತಿ. ಅನುಕೂಲ ಆದ್ರೂ ಕೂಡ ಇವತ್ತು ಏನಾಗೈತಿ ಅಂದ್ರ ಇವತ್ತು 6 ಎಕರೆ ಇದ್ನಿ ಅಂದ್ರ 26 ಕ್ವಿಂಟಲ್ ಅಷ್ಟೇ ಎಂಟ್ರಿ ಮಾಡ್ಯಾರ. ಅಂದ್ರೆ ಇವ್ರ ಯಾಕ್ರಿ ಇದು ಈಗಾಕ ಇದು ಸಮಸ್ಯೆ ಅಂತ ಕೇಳಿದ್ರ ಇಲ್ರಿ ಅದು ಎಕರೆಕ್ 4 ಕ್ವಿಂಟಲ್ ತಗೋಬೇಕಂತ ಆದೇಶ ಐತಿ ಅಂತ ಹೇಳ್ತಾರ. ಆ ಆದೇಶನ ರದ್ದು ಮಾಡ್ಬೇಕು. ನೀವು ರದ್ದು ಮಾಡಿ ನಾವು ಒಬ್ಬ ರೈತರ್ಲಿಂದ 40 ಕ್ವಿಂಟಲ್ ಏನ್ ಆದೇಶ ಮಾಡಿರಲ್ಲ ಆ ಪ್ರಕಾರ ಎಲ್ಲಾ ರೈತರು ಎಕರೆ ಬಂತು, ಎಲ್ಲ 10 ಎಕರೆ ಬಂತು, ಎಷ್ಟೇ ಇರ್ಲಿ ಒಬ್ರು ರೈತರು 40 ಕ್ವಿಂಟಲ್ ಖರೀದಿ ಮಾಡ್ಬೇಕು. ಆಮೇಲೆ ನೀವು 5,875 ರೂಪಾಯಿ ಮಾರ್ಕೆಟ್ನ ಬೆಲೆಕ್ಕಿಂತ ಕಡಿಮೆ ಮಾಡಿರಿ, ಅದನ್ನು ರದ್ದು ಮಾಡಿ. ಇವತ್ತ ಮಾರ್ಕೆಟ್ನಾಗ ಎಷ್ಟು 6,350 ರೂಪಾಯಿ ಮಾರೈತಿ. ಆ 350 ರೂಪಾಯಿ ನೀವು ಬೆಂಬಲ ಬೆಲೆ ನಿಗದಿ ಮಾಡ್ಬೇಕು. ಇಲ್ಲ ಹೆಚ್ಚಿಗೆ ಮಾಡಿ 6,000 ಮಾಡಿ ನಮ್ಗೆ ಸುದ್ದಿ ಮಾಡಿ ಅದ್ರ ಒಂದು ರೈತರಿಂದ ಕಡ್ಲಿ ಖರೀದಿಸಿದ್ದು 1 ತಿಂಗಳದೊಳಗ ಆ ರೈತರಿಗೆ ಹಣ ಹಾಕ್ಬೇಕು ರೈತರ ಖಾತೆಗ. ಈಗ ಅಂದ್ರೆ ನಮ್ಗೆ ಏನಾಗುತ್ತೆ, ನಿಮ್ಗೆ 6,350 ಯಾಕೆ ಮಾಡಂತೀವಿ ಅಂತಂದ್ರೆ ನಾವು ಖರ್ಚು ಮಾಡಿದ ಎಕರೆ ಕಂಡಪಟ್ಟಿ ಖರ್ಚು ಮಾಡಿದ್ದು ಹಾಳಾಗಿ ನಾವು ಕೂಲಿ ಕಾರ್ಮಿಕರು ಹೆಚ್ಚಾಗಿ ನಮ್ಗೆ ಲಾಭ ಆಗಲ್ಲ. ಅದನ್ನ ಹೆಚ್ಚು ಮಾಡಿದ್ರೆ ಅನುಕೂಲ ಆಗತ್ತೆ ಅಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಡೂರ ಈ ಮಾಧ್ಯಮ ಮೂಲಕ ಮನವಿ ಮಾಡಿ. ಈಗ ಇದು ಖರೀದಿ ಕೇಂದ್ರ ಕಡ್ಲಿ ಖರೀದಿ ಕೇಂದ್ರಕ್ಕ ನಾವು ಮನವಿ ಮಾಡಿದ್ವಿ. ಹೋದ ವರ್ಷ 5,775 ರಂಗ ತಗೊಂಡಿದ್ರಿ. ಈ ಸಲ 5,875 ಮಾಡ್ರಿ. ನಾವು ಬೇಡಿಕೆ ಇಟ್ಟಿದ್ದು 10,000 ತನಕ ಬೇಡಿಕೆ ಇಟ್ಟಿದ್ವಿ. ಹೋಲಿ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಕೇಂದ್ರ ಸರ್ಕಾರ ಅಲ್ಲೇ ನೀವು ಏನ್ ಮಾಡ್ರಿ ಮಾಧ್ಯಮದ ಮುಖಾಂತರ ಹೇಳಿರಿ 5,875 ರಂಗ. ನಮಗ ರೈತರಿಗೆ ಅದು ಏನಾಗತ್ತಂದ್ರ ಈಗ ಎಲ್ಲಾ ಖರ್ಚು ವೆಚ್ಚಗಳನ್ನು ನಾವೆಲ್ಲ ಇದು ಮನವರಿಕೆ ಮಾಡಿದಾಗ ನಮಗ ಕಡೆಗೆ 7,500 ನೀವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ರು ಒಪ್ಪಂದ ಮುಖಾಂತರ ರೈತರಿಗೆ ನೀವು ಒಳ್ಳೇದ್ ಮಾಡ್ಬೇಕು. ಬರೀ 90 ರೂಪಾಯಿ ಓದಿಸ್ಕಿಂತ ಈ ಸಲ 90 ರೂಪಾಯಿ ರೈತರನ್ನ ನೀವು ಏನಾರ ಭಿಕ್ಷಕರನ್ನಾಗಿ ಮಾಡಿಬಿಟ್ರಿ. ಆಗ ನೀವು ಕೊಟ್ಟಾಟ ನಾವು ತೊಗೊಂಡಾಟ ಅನ್ನೋಕೆ ಆಗ್ಬಾರ್ದು. ಈಗ ರೈತರು ಏನಪ್ಪಾ ಅಂದ್ರ ಎಣ್ಣೆ ಹೊಡೆದಿರ್ತ, ಕಸ ತೆಗೆದಿರ್ತ, ಎಲ್ಲ ಖರ್ಚು ಮಿಷನ್ ಹಾಕ್ಸಿದಿರ್ತ, ಎಲ್ಲಾ ರೈತರು ಬಿತ್ತನೆ ಬೀಜ ಅರಗಿದ್ದು ಮಾಡಿದ್ ಎಲ್ಲಕ್ಕೂ ಇದನ್ನ ಮಾಡಿದ್ರ ಕಡಿಕೆ 7,500 ನೀವು ಬೆಂಬಲ ಬೆಲೆ ಮಾಡಿದ್ರ
ನಮ್ಗೆ ರೈತರಿಗೆ ಒಳ್ಳೇದಾಗುತ್ತಾ ಮತ್ತೆ ಒಂದು ಅವರು ರೈತರಿಗೆ ಒಂದು ಸರ್ಕಾರಲಿಂತ್ರ ನಮಗೆ ಇವತ್ತೊಂದು ಪ್ರಸ್ತಾವನೆ ಹಾಕಿದಕ್ಕೂ ನಮ್ಗೆ ಒಳ್ಳೇದಾಗುತ್ತೆ ಅಂತ ಮಾಡಿವಿ. ಈಗ ನೀವೆಲ್ಲ ತೊಗರಿ ಬೆಳಿ 8,500 ಮಾಡ್ರಿ ತೊಗರಿ ಕೇಂದ್ರವನ್ನು. ಅದ್ರಾಗ ಐತಿ ರೈತರಿಗೆ ಇದು ಒಂದು ನಮ್ಮ ಈ ಕಡೆ ಎರಿ ಭಾಗಕ್ಕೆ ಕಡ್ಲಿ ಬೆಂಬಲ ಬೆಲೆ 7,500 ಮಾಡಿದಾರೆ ರೈತರು. ಇವತ್ತು ಅವ್ರ ಜೀವನ ಸಾಗಿಸಕ ಯೋಗ್ಯ ಐತಿ ಕಷ್ಟ ಐತಿ. ಅದಕ್ಕಾಗಿ ನೀವು ಮಾಧ್ಯಮದ ಮೂಲಕ ನಾವು ತಿಳಿಸೋದೇನಂದ್ರೆ 7,500 ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡಿದ್ರೆ ಅವ್ರು ರಾಜ್ಯ ಸರ್ಕಾರ ಮಾಡೇ ಮಾಡ್ತಾರ. ಅದಕ್ಕೆ ನೀವು 7,500 ಮಾಡಿದ್ರೆ ರೈತರು ಒಳ್ಳೇದಾಗುತ್ತಂತ ಈ ಮಾಧ್ಯಮಕ್ಕೆ ನಾನು ಹೇಳ್ತೇನೆ. ಅಂದಪ್ಪ ಕೋಳೂರ, ಕೊಪ್ಪಳ, AG ನ್ಯೂಸ್.